ಬನ್ನಿ ಫ್ರೆಂಡ್ಸ್, ನಾನು ನಿಮಗೆ ಸಿಂಪಲ್ಲಾಗಿ ಮನೆಯಲ್ಲಿ ಗೀ ರೈಸ್ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ, ಎಲ್ರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಬನ್ನಿ, ಅದಕ್ಕೆ ಬೇಕಾಗಿರೋ ಐಟಮ್ ಏನು ಅಂತ ನೋಡ್ಕೊಂಡು ಬೇಡ. ಇದು ಪಲಾವ್ ಎಲೆ ಒಂದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಒಂದು ದೊಡ್ಡ ನೀರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಒಂದು 4-5 ಟೊಮೊಟೊ ಹಣ್ಣು, 1 ಸ್ಪೂನ್ ತುಪ್ಪ, 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ದಾಲ್ಚಿನ್ನಿ ಎಲೆ. ಇದಕ್ಕೆ ಪಲಾವ್ ಎಲೆ ಏನಂತಾರೆ, ಅದನ್ನು ನಾವು ದಾಲ್ಚಿನ್ನಿ ಎಲೆ ಅಂತೀವಿ. ಕಲ್ಲು ಹೂವು, 2 ಲವಂಗ, 1 ಏಲಕ್ಕಿ ಕಾಯಿ, 1 ಚಕ್ಕೆ ಪೀಸು, 1 ಮರಾಠಿ ಮೊಗ್ಗು, ಮತ್ತು ಕಸ್ತೂರಿ ಮೆಥಿ. ಮತ್ತು ಇದಕ್ಕೆ ಕಾಯಿ ಬೇಕು. ಕಾಯಿ ಹೇಗೆ ಅಂದರೆ, ಆಗಷ್ಟೇ ಒಡೆದ್ಬಿಟ್ಟು ತುರಿದು ಮಿಕ್ಸಿ ಹಾಕಿಟ್ಕೊಂಡಿರಬೇಕು. ಅದನ್ನು ಮಿಕ್ಸಿ ಹಾಕಿ ಚೆನ್ನಾಗಿ ರುಬ್ಕೊಂಡಿದ್ರೆ ಚೆನ್ನಾಗಿರುತ್ತೆ. ತುಂಬ ನೈಸಾಗಿ ರುಬ್ಕೊಳ್ಳಿ, ತುಂಬ ಎಳೆದಾದರೂ ತುಂಬಾ ಚೆನ್ನಾಗಿರುತ್ತೆ. 2 ಕಪ್ ಅಕ್ಕಿನ ಆಲ್ರೆಡಿ ನೆನೆಸಿಟ್ಕೊಂಡಿದ್ದೀನಿ. ಬನ್ನಿ, ಇವಾಗ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾಯಿದ್ದೀನಿ. ಹಾಕ್ಕೊಂಡ್ಬಿಟ್ಟು ಕುಕ್ಕರ್ ಇಟ್ಕೊಳ್ಳೋಣ. ಕುಕ್ಕರಿಗೆ ಆಲ್ರೆಡಿ ಎಣ್ಣೆ ಹಾಕ್ಕೊಂಡಿದ್ದೀನಿ, ಎಣ್ಣೆ ಕಾದಿದೆ. ಈಗ 1 ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ. ಇದು ನಿಮಗೆ ತುಂಬಾ ರುಚಿ ಇರುತ್ತೆ. ಚಿಕನ್ ಸಾಂಬಾರಿಗೆ ಎಲ್ಲರಿಗೂ ಸುಮ್ಮನೆ ಯಾವಾಗಲೂ ಬಿರಿಯಾನಿ ಮಾಡೋಕ್ಕಾಗಲ್ಲ ಅಂದಾಗ ಇದು ಒಂದ್ಸರಿ ಟ್ರೈ ಮಾಡಿ ನೋಡಿ, ತುಂಬಾ ರುಚಿಯಾಗಿರುತ್ತೆ. ತುಪ್ಪ ಹಾಕ್ಕೊಂಡಿದ್ದೀನಿ ನೋಡಿ, ತುಪ್ಪ ಆಲ್ರೆಡಿ ಇದಾಗ್ತಾಯಿದೆ. ತುಪ್ಪ ಕಾದಿದೆ. ಅದಕ್ಕೆ ಪಲಾವ್ ಎಲೆ, ದಾಲ್ಚಿನ್ನಿ ಎಲೆ, ಕಲ್ಲು ಹೂವು, 2 ಲವಂಗ, ಏಲಕ್ಕಿ, ಮರಾಠಿ ಮೊಗ್ಗು ಮತ್ತು ಚಕ್ಕೆ ಹಾಕ್ತಾ ಇದ್ದೀನಿ. ಅವು ಹಾಕಿ ಅದಷ್ಟು ಸ್ವಲ್ಪ ಫ್ರೈ ಆಗಲಿ. ಈಗ ಫ್ರೈ ಆಗಿದೆ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಆಗಿದೆ. ಇದೊಂದು ಸ್ವಲ್ಪ ಕಸ್ತೂರಿ ಮೆಥಿ. ಇವಾಗ ನೀರುಳ್ಳಿ ಹಸಿಮೆಣಸಿನಕಾಯಿ ಹಾಕ್ತಾಯಿದ್ದೀನಿ. ಹಾಕಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ತುಂಬಾ ರುಚಿಯಾಗಿರುತ್ತೆ. ಎಲ್ಲರೂ ಬಂದಾಗ, ಮನೆಗೆ ಬಂದಾಗ ಚಿಕನ್ ಬಿರಿಯಾನಿ ಮಾಡೋದಕ್ಕೆ, ಚಿಕನ್ ಮಟನ್ ಸಾಂಬಾರು, ಚಿಕನ್ ಸಾಂಬಾರು, ಅದಕ್ಕೆ ಯಾವುದಕ್ಕಾದ್ರೂ ಗೀ ರೈಸ್ ಮಾಡಿ ನೋಡಿ, ತುಂಬಾ ರುಚಿಯಾಗಿರುತ್ತೆ. ಇದಕ್ಕೆ ಗೋಡಂಬಿ ದ್ರಾಕ್ಷಿ ನಿಮಗೆ ಆಪ್ಷನಲ್ಲು, ಬೇಕಾದರೆ ಹಾಕ್ಕೊಳ್ಬೋದು. ಮಕ್ಕಳೆಲ್ಲರಿದ್ರೂ ಗೋಡಂಬಿ ಹಾಕ್ತಾರೆ, ಇಲ್ಲಾಂದರೆ ಇಲ್ಲ. ನಿಮ್ಗೆ ಬೇಕಾದರೆ ಗೋಡಂಬಿ ದ್ರಾಕ್ಷಿ ಹಾಕ್ಬೋದು. ಫ್ರೈ ಆಗಿದೆ ನೋಡಿ ಆಲ್ರೆಡಿ. ಈಗ ಇದಕ್ಕೆ ರುಬ್ಬಿರುವಂತಹ ಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ. ಕಾಯಿ ತುರಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಿಮಗೆ ಎಳೆಕಾಯಿ ಸಿಕ್ಕಿಲ್ಲ, ಹಾಕೋಕ್ಕಾಗಲ್ಲ ಅಂದರೆ ಹಾಲು ಕೂಡ ಹಾಕ್ಕೊಬೋದು. ಹಾಲು ಕೂಡ ತುಂಬಾ ಸೂಪರಾಗಿರುತ್ತೆ. ಅದೇ ಕಾಯಿ ರುಚಿ ಕಾಯಿಯಲ್ಲೇ ಹಾಲು ರುಚಿ ಹಾಲು ಅಲ್ವಾ, ಹಾಗಾಗಿ ನೋಡಿ ಆಗಿದೆ ಆಲ್ರೆಡಿ. ಈಗ ಇದು ಸ್ವಲ್ಪ ಒಂದು ಕುದಿ ಬರಲಿಕ್ಕೆ ಇದಕ್ಕೆ ಅಕ್ಕಿ ನೆನೆಸಿಟ್ಕೊಂಡಿದ್ದೀವಲ್ಲ, ಅಕ್ಕಿ ಹಾಕ್ಕೊಳ್ಳೋಣ. ಈಗ ಆಲ್ರೆಡಿ ಅಕ್ಕಿ ಹಾಕೊಳ್ತಾ ಇದ್ದೀನಿ. ಇದೇನು ಎಲ್ಲ ಹೆಚ್ಚಿಟ್ಕೊಂಡ್ಬಿಟ್ರೆ 10 ನಿಮಿಷದಲ್ಲಿ ಎಷ್ಟೇ ಜನ ಬಂದರೂ ಆಗಿಬಿಡತ್ತೆ. ನಾನೀಗ ಇಬ್ಬರಿಗೆ ಮಾಡೋದ್ರಿಂದ ಸ್ವಲ್ಪ ಮಾಡ್ತಾಯಿದ್ದೀನಿ. ಎಷ್ಟು ಜನ ಬಂದರೂ ಎಲ್ಲ ಪ್ರಮಾಣನೂ ಸ್ವಲ್ಪ ಜಾಸ್ತಿ ಮಾಡಿಬಿಟ್ರೆ ಆಯಿತು. ಕಾಯಿ ಒಂದು 5 ಜನ ಇದ್ದರು ಅಂದರೆ ಒಂದು ಇಡೀ ಕಾಯಿನ ಹಾಕ್ಕೊಟ್ಟು. ಈಗ ಅಕ್ಕಿ ಹಾಕ್ಕೊಂಡಿದ್ದೀನಿ. ಈಗ ಚೆನ್ನಾಗಿ ತಿರ್ಸ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಬಿಡೋದು. ರುಚಿಗೆ ತಕ್ಕಷ್ಟು ಉಪ್ಪು. ನಾನೆಲ್ಲ ಗೀ ರೈಸ್ ಎಲ್ಲ ತುಂಬ ಜಾಸ್ತಿ ಪ್ರಮಾಣದಲ್ಲೇ ಮಾಡಿದ್ದು, ಇವಾಗ ಮಾತ್ರ ಇದು ಮಾಡ್ತಾ ಇರೋದು. ಯಾವಾಗಲೂ ನಮ್ಮ ಮನೆಯಲ್ಲೆಲ್ಲ ಜಾಸ್ತಿ ಜನ ಇರೋದ್ರಿಂದ ತುಂಬಾ ಜಾಸ್ತಿನೇ ಮಾಡೋದು ನಾನು. ಎಷ್ಟೇ ಜನ ನೆಂಟರು ಬಂದರೂ ಮಾಡ್ತೇವೆ ನಾವು. ನಾನು ಮಾಡೋ ಗೀ ರೈಸ್ ಅಂದರೆ ಎಲ್ರಿಗೂ ತುಂಬಾ ಇಷ್ಟ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ, ಎಲ್ಲರೂ ಇಷ್ಟಪಟ್ಟು ಕೇಳ್ತಾರೆ ಗೀ ರೈಸನ್ನು. ಉಪ್ಪನ್ನ ನೋಡ್ಕೊಂಡ್ಬಿಟ್ಟು ಈಗ ಕುಕ್ಕರ್ನ ಮುಚ್ಚಿ 2 ವಿಸಿಲ್ ಕೂಗಿಸ್ಕೊಳ್ಳಿ. ಕುಕ್ಕರ್ನ ಮುಚ್ಚಿದ್ದೀನಿ ಆಲ್ರೆಡಿ. ಇದನ್ನು 2 ವಿಸಿಲ್ ಬಂದರೆ ಗೀ ರೈಸ್ ಆಯಿತು. ಆಗಿದೆ ನೋಡಿ, ಗೀ ರೈಸ್ ಈ ಥರ ಆಗಿದೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿದ್ದೀನಿ. ನೋಡಿ, ಇದ್ರ ಜೊತೆ ಕಾಂಬಿನೇಷನ್ ಆಗಿ ಮೊಸರು ಬಜ್ಜಿಗಿಂತನೂ ನಾನ್ ವೆಜ್ ಇದ್ರೆ ತುಂಬ ಚೆನ್ನಾಗಿರುತ್ತೆ. ವೆಜ್ ಊಟ ಮಾಡೋರಿಗೆ ಮೊಸರು ಬಜ್ಜಿನೇ ಇರಲಿ,
ಇಲ್ಲ ಹಾಗೂ ಕೂಡ ಇದನ್ನು ತಿನ್ಬೋದು. ಬೇಡ ಮೊಸರು ಬಜ್ಜಿನೂ ಬೇಡ ನಮಗೆ ಹಾಗೆ ತಿಂತೀವಿ ಅಂದರೆ ಹಾಗೆ ತಿನ್ಬೋದು. ನೋಡಿ ಸೂಪರಾಗಿರುತ್ತೆ.